ಇನ್ನು ಇತ್ತೀಚೆಗೆ ಸಂಭವಿಸಿದ ಅಪಘಾತದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಜಾರ್ಜ್ ನೇಳ್ಗೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಅಂತಿಮ ಉಸಿರನ್ನು ಎಳೆದಿದ್ದಾರೆ. ನೆಚ್ಚಿನ ಕಾರ್ಯಕರ್ತನ ಅಗಲಿಕೆಯ ಬೆನ್ನಲ್ಲೇ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮೃತ ಜಾರ್ಜ್ ಮನೆಗೆ ಭೇಟಿ ನೀಡಿ ಅಂತಿಮ ನಮನವನ್ನು ಪಡೆದರು. ಇನ್ನು ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದರು. ಈ ವೇಳೆ ಮೃತ ವ್ಯಕ್ತಿಯ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಮತ್ತು ಕುಟುಂಬಸ್ಥರಿಗೆ ಈ ದುಃಖವನ್ನು ತಾಳುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಜಾರ್ಜ್ ನೇಳ್ಗೆ ಅವರು ನಮ್ಮಿಂದ ಅಗಲಿ ಹೋಗಿದ್ದು ನಮಗೆ ಅತ್ಯಂತ ದುಃಖ ಆಗಿದೆ. ಜಾರ್ಜ್ ಒಬ್ಬ ನಮ್ಮ ಅಭಿಮಾನಿ. ನಾನು ಹೇಗಾದರೂ ಮಾಡಿ ಜಾರ್ಜ್ ಬದುಕಬೇಕು ಅಂತ ಹೇಳಿ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ವಿಧಿಯಾಟ, ನಮ್ಮ ಪ್ರಾರ್ಥನೆಗೆ ಯಾವುದೇ ಮನ್ನಣೆ ಸಿಕ್ಕಿಲ್ಲ. ಅಕಾಲಿಕವಾಗಿ ದುರ್ಘಟನೆಯಲ್ಲಿ ಅವರು ನಮ್ಮಿಂದ ದೂರ ಹೋಗಿದ್ದಾರೆ. ಅವರು ಕಾರ್ಯಕಾಲದಲ್ಲಿ ಸಮಾಜಕ್ಕಾಗಿ ಎಲ್ಲರಿಗಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ಅತ್ಯಂತ ಆತ್ಮೀಯರಾಗಿದ್ದರು. ವೈಯಕ್ತಿಕವಾಗಿ ಅವರ ಮೃತ್ಯುವಿನಿಂದ ಇವತ್ತು ನಮಗೆ ತುಂಬಲಾರದಂಥ ಒಂದು ನಷ್ಟ ಆಗಿದೆ. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ನಿಮ್ಮೆಲ್ಲರಿಗೆ, ನಮಗೆ ಅವರ ಅಭಿಮಾನಿಗಳಿಗೆ, ಪರಿವಾರದವರಿಗೆ ಎಲ್ಲರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಶ್ರದ್ಧಾಂಜಲಿನ ಅರ್ಪಿಸ್ತೇನೆ. ಮತ್ತು ನಾವು ಸದಾ ನಿಮ್ಮ ಜೊತೆಯಲ್ಲಿರ್ತೇವೆ, ನಿಮ್ಮ ಪರಿವಾರ ಜೊತೆಯಲ್ಲಿರ್ತೇವೆ. ನಿಮ್ಮ ಸಮಸ್ಯೆಗಳನ್ನು ನಾನು ಅರಿತುಕೊಂಡಿದ್ದೇನೆ. ನನ್ನ ವತಿಯಿಂದ ವೈಯಕ್ತಿಕವಾಗಿಯೂ ಏನು ಸಹಾಯ ಮಾಡಬೇಕಾಗಿದೆ. ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು. ಜೀವಂತೂ ನಾವು ವಾಪಸ್ ತರಲಿಕ್ಕೆ ಆಗಲ್ಲ. ಆದರೆ ನಿಮಗೆ ಸಾಂತ್ವನ ಹೇಳುವಂಥದ್ದು, ಪರಿವಾರಕ್ಕೆ ಧೈರ್ಯ ಕೊಡುವಂಥದ್ದು, ನಿಮಗೆ ಮಗನಿಗೆ ಬೆಳೆಸುವಂಥದ್ದು, ನಿಮಗೆ ಏನು ಶಕ್ತಿ ಕೊಡಬೇಕಾಗಿದೆ ಅದು ನಿಮ್ಮ ಮೇಲೆ ವಿಶ್ವಾಸಕ್ಕಿದ್ದೀರಿ. ಕೊಡುವಂಥ ಕೆಲಸ ನಾನು ಮಾಡ್ತೇನೆ. ಆಯ್ತಾಯ್ತು, ಮಾಡೋಣ ಮಾಡ್ತೇನೆ ಅಂತ ಹೇಳಿದ್ದೀನಿ. ಮುಂದಿನ ಸಲ ನೆಕ್ಸ್ಟ್ ವೀಕ್, ಮುಂದಿನ ಸಲ ನಾನು ಬರ್ತೇನೆ. ಒಂದು ವಾರ ಒಳಗಾಗಿ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಬಂದಾಗ ಕುಂತು ಮಾತಾಡಿ ಅದು ಮುಂದಿನ ಏನು ಮಾಡಬೇಕು ಎಲ್ಲ ಮಾಡೋಣ.